ಇದು ರಾಜಕೀಯ ಮಾತಾಡೋ ಕ್ಷೇತ್ರ ಅಲ್ಲ. ಯಾರ ಬಗ್ಗೆನೂ ಮಾತಾಡ. ಬೆಂಗಳೂರಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಸರ್ ನಿನ್ನೆ. ಯಾರ ಬಗ್ಗೆನೂ ಮಾತಾಡ. ನೋ ಪಾಲಿಟಿಕ್ಸ್. ಪಾಲಿಟಿಕ್ಸ್ ಅಲ್ಲ ಸರ್. ಬೆಂಗಳೂರಲ್ಲಿ ನಿನ್ನೆ ಬಾಂಬ್ ಬ್ಲಾಸ್ಟ್ ಆಗಿದೆ ಸರ್. ಕೆಫೆಯಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗಿದೆ. ಹೋಟೆಲ್ ಅಲ್ಲಿ ಸರ್ ಬಾಂಬ್ ಬ್ಲಾಸ್ಟ್ ಆಗಿದೆ. ಹೋಟೆಲ್ ರಾಮೇಶ್ವರಂ ಅಂತ. ರಾಮೇಶ್ವರಂ ಹೋಟೆಲ್ ಅಲ್ಲಿ ನಿನ್ನೆ ಬ್ಲಾಸ್ಟ್ ಆಗಿದೆ. ಅದರ ಬಗ್ಗೆ ಪೂರ್ಣ ವಿವರ ನನ್ನ ಮುಂದೆ ಇಲ್ಲ. ನಾನು ನನ್ನ ಮೈಂಡು ಸತ್ಯ ಹೇಳಬೇಕಾದ್ರೆ ಒಂದು ಕ್ಷಣ ಕೂಡ ರಂಗನಾಥನ್ನ ಮರೆತು ನಾನು ಬೇರೆ ಕಡೆ ಇಲ್ಲ. ಯಾಕೆ ಕೇಳಿ, ಕಾಂಗ್ರೆಸ್ ಟಿಕೆಟು ನನಗೆ ತಪ್ಪಿತು. 10 ರೂಪಾಯಿ ಮನೆ ಬಾಡಿಗೆ ಇದ್ದೆ. ನನ್ನ ಹೆಂಡತಿ ಕೂತಿದ್ದಾಳೆ. ಬೆಳಗಿನ ಜಾವ 5 ಗಂಟೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಸ್ವಾಮಿ ದರ್ಶನ ಆಯಿತು. ನನ್ನ ಹೆಂಡತಿ ಹೇಳೋದು, ಯಾರೇ ಹೇಳಿದ್ರು ಕೇರ್ ಮಾಡಬೇಡಿ, ನೀವು ನಿಂತ್ಕೊಳ್ಳಿ, ಆ ರಂಗನಾಥ ನಮಗಿದ್ದಾನೆ. 10 ರೂಪಾಯಿ ಇಲ್ಲ ನನ್ನ ಹತ್ರ. ಬಾಡಿಗೆ ಮನೆ 10 ರೂಪಾಯಿ ಇಲ್ಲ. ಜನವೇ ಕೈಯಿಂದ ದುಡ್ಡು ಹಾಕೊಂಡು ಮಾಡಿ ಅಲ್ಲಿಂದ ಪ್ರಧಾನಮಂತ್ರಿ ಆದ. ಅದಕ್ಕೆಲ್ಲ ಅವನೇ ಕಾರಣ. ಆ ನಂಬಿಕೆಯಿಂದ ಬಂದಿದೆ. ನಾನು ನಿಮಗೆ ಬಾಂಬ್ ಬ್ಲಾಸ್ಟ್ ಮಾಡಿದ್ರು, ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ನನ್ನ ತಲೆ, ನಾನು ಟಿ ವಿ ಕೂಡ, ನನ್ನ ಮಗ ಟಿ ವಿ ಹಾಕ್ಸಿದ್ದಾನೆ ಮನೇಲಿ, ಇಲ್ಲಿ ಹರಿದಳಿ. ನಾನು ಸತ್ಯ ಹೇಳಬೇಕು, ನಾನು ಟಿ ವಿ ನೋಡಿಲ್ಲ, ಒಂದು ಪತ್ರಿಕೆ ನನ್ನ ಕಡೆ ಬಂದಿಲ್ಲ, ಒಂದು ಪತ್ರಿಕೆ ನೋಡಿಲ್ಲ. ನಾನುಂಟು, ರಂಗನಾಥ ಉಂಟು. ನನ್ನ ಮನಸ್ಸು ಸಂಪೂರ್ಣವಾಗಿ ಅವನೆಲ್ಲ ವಿಲೀನಾಗಿದೆ. ನಾಳೆ ಬನ್ನಿ, ಎಲ್ಲ ಆನಂದವಾಗಿ ಮುಗಿಯುತ್ತೆ. ಎಲ್ಲ ಕೂತ್ಕೊಂಡು ಊಟ ಮಾಡೋಣ, ಆಮೇಲೆ ರಾಜಕೀಯ ಮಾತಾಡ್ತೀನಿ. ರಾಜಕೀಯದಿಂದ ದೂರ ಹೋಗ್ತೀನಿ ಅಂತ ಹೇಳಲಿಲ್ಲ. ಇದು ಮುಗಿಯಲಿ, ಆಮೇಲೆ ಮಾಡ್ತೀನಿ. ಹಾಸನ ಮನೆಗೆ ಬರ್ತೀನಿ, ನಿಮ್ಮನ್ನು ಮೀಟ್ ಮಾಡ್ತೀನಿ. ನಮ್ಮ ಶಿಷ್ಯ ಇದ್ದಾನೆ, ಆಮೇಲೆ ರಾಜಕೀಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.